ಹಾಡಿಯ ಸ್ಟೂಡೆಂಟ್ಸ್ ಇವತ್ತು ಕರ್ನಾಟಕ ಸಿಟಿ ಮ್ಯಾಥಮೆಟಿಕ್ಸ್ ಶಾರ್ಟ್ ಟ್ರಿಕ್ಸ್ ಕೆಲವು ನಾನು ಹೇಳಕ್ ಹೋಗ್ತಾ ಇದ್ದೀನಿ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ ಚಾಪ್ಟರ್ ಇಂದ. ಕರ್ನಾಟಕ ಸಿಟಿ ಎಕ್ಸಾಮ್ ಅಲ್ಲಿ ಎಲ್ಲಾ ಪ್ರಶ್ನೆಗಳು ಶಾರ್ಟ್ ಟ್ರಿಕ್ಸ್ ಇಂದ ಬರುವುದಿಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಇರ್ತವೆ. ಕೆಲವು ಟ್ರಿಕ್ಕಿ ಇರುವಂತವು, ಕೆಲವೇನಪ್ಪಾ ಅಂದ್ರೆ ಈ ಒಂದು ಆಪ್ಷನ್ಸ್ ಎಲಿಮಿನೇಷನ್ ಮೆಥಡ್ ಇಂದ ಆಗಿರ್ಬಹುದು. ಒಂದು 20ರಿಂದ 25 ಆಲ್ಮೋಸ್ಟ್ 20 to 25 ಅಥವಾ ಮಿನಿಮಮ್ 15 ಕ್ವಶನ್ಸ್ ಆದ್ರೂ ಟ್ರಿಕ್ಸ್ ಬೇಸ್ ಮೇಲೆ ಇರುತ್ತವೆ. ಸ್ಪೆಷಲಿ ಕಾನ್ಸೆಪ್ಟ್ ಬೇಸ್ಡ್ ಅಂತೂ ನಿಮಗೆ ಗೊತ್ತಿರಲೇಬೇಕು. ಹೋಗಿ ಕೆಲವು ಪ್ರಾಬ್ಲಮ್ ನಿಮಗೆ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ. ಸೊ ಮೊದಲನೇ ಪ್ರಶ್ನೆ ಹೋಗೋಣ. ಸೊ ನೋಡಿ, ಈ ರೀತಿ ನಿಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನಿಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಏನಾಗುತ್ತಪ್ಪ ಅಂದ್ರೆ ಎ ಇನ್ವರ್ಸ್ ಅಂತಂದಾಗ ಯೂಸಲಿ ನೀವು ಜನರಲ್ ಏನ್ ಯೂಸ್ ಮಾಡ್ತೀರಿ, ಯೂಸ್ ಮಾಡೋದು ಈ ಒಂದು ಜನರಲ್ ಎಲ್ಲಾ ಮಕ್ಕಳು ಯೂಸಲಿ ಮಾಡೋದು ಈ ಒಂದು ಮೆಥಡ್. ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಡ್ಜಂಟ್ ಆಫ್ ಎ ಅನ್ನೋದನ್ನ ನೀವು ಯೂಸ್ ಮಾಡ್ತೀರಾ. ಓಕೆ, ಕಾಮನ್ಲಿ. ಬಟ್ ಏನಾಗುತ್ತೆ, ಈ ಮೆಥಡ್ ನಿಂದ ಈ ಪ್ರಾಬ್ಲಮ್ ಬಹಳ ಲೆಂದಿ ಆಗುವಂಥದ್ದು. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್? ಸೊ ನೋಡಿ, ಟ್ರಿಕ್ ಏನಪ್ಪಾ ಅಂತಂದ್ರೆ ಈ ಒಂದು ಏನಿದೆ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಯಾವಾಗ ನಿಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇರುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು, ನಾನು ತೋರಿಸ್ತಾ ಇದ್ದೀನಿ. ಓಕೆ, ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ತಗೊಳ್ತೀನಿ ಇನ್ನೊಂದು. ಸೊ ಯಾವಾಗ ನಿಮಗೆ ಈ ರೀತಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇರುತ್ತೆ ನೋಡಿ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಆ ಎಲಿಮೆಂಟ್ ಸೇಮ್ ಬರ್ಕೊಂಡು ಜಸ್ಟ್ ರೆಸಿಪ್ರೋಕಲ್ ಮಾಡ್ಬೇಕು. 1/a 0 0 0 1/b 0. ಓಕೆ, ಆಮೇಲೆ 1/c. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸೊ ಅದ್ರ ಪ್ರಕಾರ ಇಲ್ಲಿ ಯಾವ್ದಾಗುತ್ತೆ 1/2 1/3 1/5 ಅಂದ್ರೆ ಆಪ್ಷನ್ ನಿಮಗೆ ಬಿ ಕರೆಕ್ಟ್ ಆಗುವಂಥದ್ದು. ಓಕೆ, ಸೊ ಈ ರೀತಿ ನಿಮಗೆ ಸ್ವಲ್ಪ ಐಡಿಯಾಸ್ ಗೊತ್ತಿದ್ರೆ ನೋಡಿ, ಪ್ರತಿ ಚಾಪ್ಟರ್ ಏನಿಲ್ಲ ಅಂದ್ರೂ 20 25 ಆಲ್ಮೋಸ್ಟ್ 30 ಅದ್ರ ಬೇಸ್ಡ್ ಅಂತ ಚಾಪ್ಟರ್ ಮೇಲೆ ಹೋಗುವಂಥದ್ದು. ನಿಮಗೆ ಐಡಿಯಾಸ್ ಗೊತ್ತಿರಬೇಕು, ಕೆಲವು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ಅಂದಾಗಲೇ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಟ್ರೆಡಿಷನಲ್ ಮಾಡೋಕೆ ಹೋದ್ರೆ ಟ್ರೆಡಿಷನಲ್ ಮೆಥಡ್ ಇಂದ ಬಹಳಷ್ಟು ಲೆಂದಿ ಆಗುತ್ತೆ. ಓಕೆ, ಸೊ ಈಗ ಎರಡನೇ ಪ್ರಶ್ನೆ ನೋಡೋಣ. ಸೊ ನೋಡಿ, ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3, ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ಎ ಟು ಎ ಡ್ಯಾಶ್. ಸೊ ನೋಡಿ, ನಮಗೆ ಏನ್ ಗೊತ್ತಿರಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಇದು ನಮಗೆ ಐಡಿಯಾ ಇರಬೇಕು. ಓಕೆ, ಇದು ಗೊತ್ತಿರಬೇಕೆಲ್ಲ. ನೀವು ಯಾವ್ದೊಂದು ಮ್ಯಾಟ್ರಿಕ್ಸ್ ತಗೋರಿ, ವಾಟ್ ಇಸ್ ಎ ಡ್ಯಾಶ್? ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ನೀವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಜನರಲಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಈ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಯಾವಾಗಲೂ ಸೇಮೇ ಬರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನ ಏನ್ ಮಾಡಬಹುದು ನೋಡಿ, ಇದು ಡಿಟರ್ಮಿನೆಂಟ್ ಅಂತ ಬರೆದ್ರೆ ಆಕ್ಚುಲಿ ಈ ರೀತಿನೂ ಬರೀಬಹುದು. ಓಕೆ, ಸೊ ವಾಟ್ ಇಸ್ ದಿಸ್ ಈಸ್ ಈಕ್ವಲ್ ಟು ಏನು ಅಲ್ಲ, ಸಾರಿ, ಡ್ಯಾಶ್. ಇದು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ನಾವೇನ್ ಅನ್ಬೋದು, ಇದು ನಾನು ಈ ರೀತಿ ಬರೀಬಹುದು, ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಆಗುತ್ತೆ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಗಿವನ್, ವಾಟ್ ಇಸ್ ಹಿಯರ್, ದಟ್ ಇಸ್ 3. ಸೊ ಇದು ಏನಾಗುತ್ತೆ 3 ನೇ ಆಗುತ್ತೆ, ರೈಟ್? 3 into 3 is equal to 9. ಸೊ ಆಪ್ಷನ್ ಇಲ್ಲಿ ಡಿ. ಇಲ್ಲಿ ಏನ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಆಗಿರಬಹುದು ಅಥವಾ ಅದ್ರ ಟ್ರಾನ್ಸ್ಪೋಸ್ ಆಗಿರಬಹುದು, ಅದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಯೂಸಲಿ ಸೇಮ್ ಬರುವಂತದ್ದು. ಸೊ ಹಾಗಾಗಿ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಎ ಡ್ಯಾಶ್ ಅಂತ ಬರೀಬಹುದು. ಎರಡು ಮಲ್ಟಿಪ್ಲೈ ಮಾಡಿ ಸೇಮ್ ಇರುತ್ತೆ. ಸೊ ಇಲ್ಲಿ 9 ಇಯರ್ ಆಪ್ಷನ್ ಡಿ ಆಗುತ್ತೆ. ಇದು ನಿಮಗೆ ಇದು ಒಂದು ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ನಿಮಗೆ ಐಡಿಯಾ ಇರಬೇಕಿಲ್ಲಿ. ಥರ್ಡ್ ಕ್ವಶನ್ ನೋಡಬಹುದು, ಇಲ್ಲಿ ಸಿಂಪಲ್ ಆಗಿರುವಂತದ್ದು. ಓಕೆ, ಬಹಳ ಕಾಮನ್ಲಿ ಕೇಳ್ತಾರೆ. ಸೊ ನೀವು ಇದನ್ನ ನೋಡಿ, 2 ಮ್ಯಾಟ್ರಿಕ್ಸ್ ಇದು 2x2 ಮ್ಯಾಟ್ರಿಕ್ಸ್. ಓಕೆ, ಅದು ಆರ್ಡರ್ 2 ಇದ್ರೆ ನೀವು ಸರಳವಾಗಿ ಅದರ ಒಂದು ಅರ್ಜೆಂಟ್ ಫೈಂಡ್ ಔಟ್ ಮಾಡಿ ನೀವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಸೇಮೇ ಬರುತ್ತೆ. ಬಟ್ ಥರ್ಡ್ ಆರ್ಡರ್ ಇದ್ದಾಗ ಅರ್ಜೆಂಟ್ ಫೈಂಡ್ ಔಟ್ ಮಾಡೋದು ನಿಮಗೆ ಸ್ವಲ್ಪ ಲೆಂದಿ ಆಗುತ್ತೆ. ಅದೊಂದು ಶಾರ್ಟ್ ಕಟ್ ಟ್ರಿಕ್ ಇದೆ, ಬಟ್ ಸ್ವಲ್ಪ ಲೆಂದಿ ಆಗುವಂಥದ್ದು. ಸೊ ಇನ್ನೂ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ನಿಮಗೆ ಈ ಒಂದು ಫಾರ್ಮುಲಾ ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ ಅರ್ಜೆಂಟ್ ಆಫ್ ಎ ಅಂತ ಬಂದಾಗ, ಓಕೆ, ಅರ್ಜೆಂಟ್ ಆಫ್ ಎ ಅಂತ ಬಂದಾಗ ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n ಮೈನಸ್. ಈ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ n ಅಂದ್ರೆ ಏನು? n ಅಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ n ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಫಸ್ಟ್ ಏನಪ್ಪಾ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ. ಇದು ಡಿಟರ್ಮಿನೆಂಟ್ ಆಫ್ ಏನಾಗುತ್ತೆ? ಓಕೆ, ನೀವೆಲ್ಲರಿಗೂ ಇದು ಗೊತ್ತು ಅನ್ಕೋತೀನಿ. 1 minus 0 is equal to getting here 1. ಓಕೆ, ಇಲ್ಲಿ ಏನ್ ಬರ್ತಾ ಇದೆ ನಿಮಗೆ 1 ಬರ್ತಾ ಇದೆ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಗೊತ್ತು ಅಂತ ಅಸ್ಯೂಮ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಯು ಫೈಂಡ್ ಔಟ್ ದ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಓಕೆ, 1 ಬರ್ತಾ ಇದೆ ಅಂದ್ರೆ ಇದ್ರಲ್ಲಿ ಏನಾಗಬಹುದು, ದಿಸ್ ಈಸ್ ಈಕ್ವಲ್ ಟು 1 ಮ್ಯಾಲ್ n ಮೈನಸ್ 1 ಅಂದ್ರೆ ವಾಟ್ ಈಸ್ ಆರ್ಡರ್ ಇಯರ್ 2/2. 3 ತಂದ್ರೆ 3/3, ಅದೊಂದು 3 ಆಗ್ಬೇಕು. 2 ಅಂತ ಇದೆ, ಅದಕ್ಕೆ ನಾನೇನ್ ಬರೀತೀನಿ ಇಲ್ಲಿ 2 minus 1. ದಿಸ್ ವಿಲ್ ಬಿ 2 minus 1 ಅಂದ್ರೆ 1 ಆಗುತ್ತೆ. ಯು ಕ್ಯಾನ್ ರೈಟ್ 1. ಸೊ ಆಪ್ಷನ್ ಇಲ್ಲಿ ಏನ್ ಅನ್ಬೋದು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲ ಜನರಲಿ 2/2 ಇದ್ದಾಗ ಕಾಮನ್ಲಿ ನೀವು ಟ್ರೆಡಿಷನಲ್ ಮೆಥಡ್ ಮಾಡಬಹುದು. ಬಟ್ 3 ಆರ್ಡರ್ 3/3 ಅಥವಾ ಥರ್ಡ್ ಆರ್ಡರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅರ್ಜೆಂಟ್ ಕಂಡಿಡಿಯೋದು ಅಷ್ಟು ಈಸಿ ಆಗೋದಿಲ್ಲ. ಬಟ್ ಅದಕ್ಕಿಂತ ಬೆಟರ್ ಏನಂದ್ರೆ, ಇಫ್ ಯು ರಿಮೆಂಬರ್ ದಿಸ್ ಫಾರ್ಮುಲಾ ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n minus 1,
ಬೆನಿಫಿಟ್ ಏನಾಗುತ್ತೆ, ಈಸಿಲಿ ನೀವು ಸಾಲ್ವ್ ಮಾಡಿ. ಈ ರೀತಿ ಬಹಳಷ್ಟು ನಿಮಗೆ ಪ್ರಾಬ್ಲಮ್ಸ್ ಬರ್ತವೆ, ಇಲ್ಲಿ ತೋರಿಸಿದ್ದೀನಿ ನಿಮಗೆ ಕೆಲವು. ಓಕೆ ರೈಟ್, ತೋರಿಸಿದ್ದೀನಿ ನಿಮಗೆ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ಬಹಳಷ್ಟು ನಾವು ಕೌನ್ಸಿಲಿಂಗ್ ಬಾರಿ ಮಾಡಿದಾಗ ಬಹಳ ಜನ ಯೂಸಲಿ ನೋಡ್ತಾರೆ, ಬಟ್ ಮಕ್ಕಳಿಗೆ ಓದಿಸಿದಾಗ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ಈ ಒಂದು ಬ್ಯಾಚ್ ಒಂದೊಳ್ಳೆ ಇಂಟ್ರೆಸ್ಟ್ ತೋರಿಸಿದ್ರೆ ಬಹಳಷ್ಟು ಟ್ರಿಕ್ಸ್ ಆಗಿರ್ಬೋದು, ಬಹಳಷ್ಟು ಮೆಥಡ್ಸ್ ನಮಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಮತ್ತೆ ಆಮೇಲೆ ಇಂಟ್ರೆಸ್ಟ್ ಇದೆ ನಮಗೆ ಕಲಿಬೇಕನ್ನಾಗಿದ್ರೆ ಆಲ್ರೆಡಿ ಆ್ಯಪ್ ಇದೆ ನಮ್ಮದು, ಅಲ್ಫಾ ಅಕಾಡೆಮಿ ಬೈ ಮ್ಯಾಸ್ಟೆಕ್ ಅಂತ. ಅದರಲ್ಲಿ ಆಲ್ರೆಡಿ ಸ್ಟೋರಲ್ಲಿ ಆಲ್ರೆಡಿ ಹಾಕಿದ್ದೇನೆ. ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಕೊಳ್ಬೋದು. ಮತ್ತು ಫ್ರೀನಲ್ಲಿ ಬೇಕಿತ್ತಂದ್ರೆ ಹೆಚ್ಚಿಗೆ ವ್ಯೂಸ್ ಆದರೆ, ಭಾಳ ಜನ ಇಂಟ್ರೆಸ್ಟ್ ಪಟ್ಟರೆ, ಭಾಳಷ್ಟು ಮಕ್ಕಳು ಕೇಳಿದ್ರೆ ಡೆಫಿನೆಟ್ಲಿ ವಿಡಿಯೋಸ್ ಮುಖಾಂತರ ಕಲಿಸ್ತೇನೆ. ಮೀನ್ಸ್ ನಾನು ಭಾಳಷ್ಟು ಟ್ರಿಕ್ಸ್ನ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ ಫೈನ್. ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇದ್ದವ್ರಿಗೆ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾನು ಸಹ ಫಾಲೋ ಮಾಡಿ. ಓಕೆ, ಚಲೋ ಟೇಕ್ ಕೇರ್. ಮತ್ತಷ್ಟು ಮುಂದೆ ಬಾಯ್.